ಇಲ್ಲಿ ಎಲ್ಲ ಬರೀ ಲಂಬಾಣಿಗಳೇ ಜಾಸ್ತಿ ದೇವದುರ್ಗದಲ್ಲಿ. ಅವರಿಗೂ ನೀರು ಕುಡಿತಾರೆ, ಬೇರೆಯವರು ನೀರು ಕುಡಿತಾರೆ, ಬೇರೆಯವರು ಇದು ಮಾಡ್ತಾರೆ. ಪಾರ್ಟಿ ಫಂಡ್ ಅಂತ ಕೊಡಬೇಕು. ಅದನ್ನ ಪಾರ್ಟಿ ಫಂಡ್ ನಾನು ಕೊಡ್ತಿರ್ಲಿಲ್ಲ. ಯಾಕೆ ಅಂದ್ರೆ ನನ್ನ ಸಂಬಳದಿಂದ ತಗೊಳ್ಬೇಕಾರೆ 6,000 ಆಗ ಸಂಬಳ ಅಷ್ಟೇ. ಅಧಿಕಾರಿಗಳ ಹತ್ರ ಕೇಳಿ ಅಂತೀರಾ ಸರ್? ಇವರಿಗೆಲ್ಲ ನಾನು ಸವಾಲು ಹಾಕ್ತಿದ್ದೆ. ದೇವೇಗೌಡರು, ಸಿದ್ದರಾಮಯ್ಯ, ಇವ್ರು ಮುಖ್ಯಮಂತ್ರಿ ನಮ್ಮ ರಾಮಕೃಷ್ಣ ಹೆಗಡೆ, ನಜೀರ್ ಸಾಬ್, ಎಲ್ರಿಗೂ ಅಲ್ಲ ಸರ್ ಈ ಪಾರ್ಟಿ ಫಂಡ್ ಅಂತ ಅವ್ರ ಹತ್ರ ಕೇಳಿ ಅಂತೀರಾ, ಅವ್ರು ಎಲ್ಲಿಂದ ಕೊಡ್ತಾರೆ? ಲಂಚ ತಗೋಬೇಡಿ ಅಂತೀರಾ. ಪಾರ್ಟಿ ಫಂಡ್ ಕೊಡಿ ಅಂದ್ರೆ ಲಂಚ ತಗೋಬೇಕಲ್ಲ. ಏನ್ರಿ ತುಂಬಾ ವಿವಾದ ಮಾಡ್ತಾರ್ರಿ ಇವರು, ಪತ್ರಿಕೆಯಿಂದ ಬಂದವರು ಇವ್ರು ತೆಗೆದು ಬೇರೆ ಏನಾರ ಕೊಟ್ಬಿಡ್ರಿ ಸುಮ್ಮನೆ ಅಂತ ಮಾತಾಡಿದ್ರು. ಹೆಂಗ್ ತೆಗಿಯೋದು? ಕೊಟ್ಬಿಟ್ಟಿದೀವಿ ನೋಡಿ, ಲಂಬಾಣಿಗಳಲ್ಲಿ ಕೊಟ್ಟಿದ್ದು ತಕ್ಕೊಂಡ್ಬಿಟ್ರು ಅಂತಾರಲ್ಲಪ್ಪ ಅಂತ ಕೊರಗಿದ್ರಂತೆ ದೇವೇಗೌಡ. ಮೂರು ದಶಕಗಳಿಂದ ನೆನೆಗುದಿಗೆ ಬಿದ್ದಿದ್ದ ಕೃಷ್ಣಾ ಬಲ್ದಂಡೆ ಯೋಜನೆ ಕಾಮಗಾರಿಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿ ಶಾಶ್ವತ ಪರಿಹಾರ ದೊರಕಿಸಿದ್ದು. ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ಇರುವಂತಹ ಭಾರತ್ ಭವನ ಮಾದರಿಯ ಕನ್ನಡ ಭವನವನ್ನು ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದ ಆವರಣದಲ್ಲಿ ನಿರ್ಮಾಣ ಮಾಡುವ ಕುರಿತು ಸಾಹಿತಿ ಕಲಾವಿದರುಗಳನ್ನೇ ಚರ್ಚೆ ಮಾಡಿ ಮುಖ್ಯಮಂತ್ರಿಗಳ ಕಡತಕ್ಕೆ ಅನುಮೋದನೆ ಮಾಡಿದ್ದು. ಕನ್ನಡ ಭವನ ಅದನ್ನು ಯಾರು ಹೇಳೋದೇ ಇಲ್ಲ. ಆಮೇಲೆ ಲೀಲಾವತಿ ಪ್ರಸಾದ್ ಬಂದ್ರು, ಆವಾಗ ಅವರು ಹಾಕೊಂಡ್ರು. ಇನ್ನು ಮುಗಿಲೇ ಇಲ್ಲ, ಅವರೇ ಹೆಸರು ಹಾಕೊಂಡು ಕರೀಲಿ, ಹಂಗ ನಡೀತಿರ್ತಾರೆ. ಆಮೇಲೆ ನೋಡಿ, ಕಡು ಬಡತನದಿಂದ ಕೂಲಿಗಾಗಿ ದುಡಿಯಲು ಊರೂರು ಸುತ್ತುವ ವಲಸಿಗ ನಿರಾಶ್ರಿತ ಲಂಬಾಣಿಗಳಿಗೆ, ಬರೀ ಲಂಬಾಣಿಗಳಿಗೆ ಮಂಡ್ಯದ ಗುತ್ತಲು ಸರ್ವೆ ನಂಬರ್ 530ರಲ್ಲಿ 1 ಎಕರೆ 28 ಗುಂಟೆ ಜಾಗ ಮಾಡಿಸಿ ವಸತಿ ನಿವೇಶನ ರಚಿಸಿ ಮೂಲಭೂತ ಸೌಕರ್ಯ ಮತ್ತೆ ಇದೆ ನಾವು ಹೇಳಿದ್ವಲ್ಲ ಅಂಗನವಾಡಿ, ಗ್ರಂಥಾಲಯ, ಬಡಾವಣೆ ಅದು ಮಾಡಿದ್ದು. ಆಮೇಲೆ ಕುಟುಂಬದಲ್ಲಿ ಅಂತರ್ಜಾತಿ ವಿವಾಹಕ್ಕೆ ಮನ್ನಣೆ ಕೊಟ್ಟು ಆಗ ಹಣ ಕೊಡೋ ವ್ಯವಸ್ಥೆ ಬಂತು. ಸೈಟ್ ಕೊಡ್ತಾ ಇದ್ವಿ ಆಗ ಅವರಿಗೆ ಇರೋದಕ್ಕೆ, ಎಷ್ಟೋ ಇದಕ್ಕೂ ಕೊಟ್ವಿ. ಅಂಥವೆಲ್ಲ ಎಸ್ಸಿ, ನಾವು ಎಸ್ಟಿಗೆ ಬರಲ್ಲ, ಎಸ್ಸಿಗೆ ಹಾಕಿದ್ದಾರೆ ನಮ್ಮನ್ನು. ಹೌದು, ಆಕ್ಚುಲಿ ಎಸ್ಟಿಗೆ ಹಾಕ್ಬೋದಾಗಿತ್ತು. ಬುಡಕಟ್ಟು ಜನಾಂಗನೇ ಅಂದ್ರೆ ಆಗ ಇಂದಿರಾ ಗಾಂಧಿ ಮತ್ತು ಇವರು LR ನಾಯ್ಕ್ ಅಂತ ನಮ್ಮಲ್ಲಿ ಬಹಳ ಫೇಮಸ್. ಅವ್ರು ತುಂಬಾನೇ ರಾಜಕೀಯದಲ್ಲಿ ಅವರೇ ಮುಂದಿದ್ದು, ಎಲ್ಲ ಈ ಜನಾಂಗಕ್ಕೆ ಏನೇನ್ ಬೇಕು ಹೇಳ್ತಿದ್ದು. ಅವ್ರು ಸಲಹೆ ಕೊಟ್ರಂತೆ ಈ ಬೋವಿ ಮತ್ತೆ ಇವ್ರನ್ನೆಲ್ಲ ಬಹಳ ಎಷ್ಟಂದ್ರೆ ಏನೇನು ಗೊತ್ತಿಲ್ಲ ಅವ್ರಿಗೆ, ಆ ಥರ ಹಾಡಿಗಳಲ್ಲಿ ಇದ್ದವರು. ಇವ್ರಿಗೆ ಎಸ್ಸಿಗೆ ಹಾಕ್ಬೇಕು ಅಂತ ಹೇಳಿ ಅವ್ರು ಹಾಕ್ಸಿದ್ದು. ನಮ್ಮಲ್ಲಿ ಇವ್ರನ್ನ ಲಂಬಾಣಿ, ಬಂಜಾರ, ಗೋರ್ ಬಂಜಾರ, ಲಭಾನ್ ಮತ್ತು ಜಿಪ್ಸಿಗಳು ನಮ್ಮವರೇ. ಹೀಗೆ ಒಂದು 18-20 ಉಪನಾಮಗಳಿಂದ ಕರೀತಾರೆ. ಜಿಪ್ಸಿ ಅಂದ್ರೆ ಬೇರೆ ದೇಶದಲ್ಲಿರುವಂಥದ್ದು, ಗಾಡಿ ಓಡಿಸೋದು ಅಂಥವೆಲ್ಲ, ಟ್ರಕ್ ಚಲಾವಣೆ ಮಾಡೋದು, ಅವೆಲ್ಲ ಮಾಡ್ತಾರೆ ಅವರು ಆ ಥರದಲ್ಲಿ. ನಾಯಕ ಅಂತ ವಾಲ್ಮೀಕಿ ನಾಯಕರಿಗೆ ಕರೀತಾರೆ. ಹೌದು, ನಿಮ್ದು ನಾಯಕ್ NAIK ನಮ್ದು, NAYAK ಅವ್ರದ್ದು. ಮತ್ತೆ ಕನ್ನಡದ ಭಾಷೆ ಬಳಕೆಯಲ್ಲಿ ನಾಯಕ ಅಂತ ಬರೀತಾರೆ, ನಾಯಕ್ ಬರೀತಾರೆ ಮೇಲೆ. ಹೌದಾ? ನಾಯಕ ಅಂದ್ರೆ ಅವರು, ನಾಯಕ ಅಂದ್ರೆ ಅವರು. ಇದು ಸರಿಯಾದ ಪದವಾ? ನಾಯಕನೂ ಸರಿ. ಎಲ್ಲ ಯಾಕಂಗೆ ನಾಯಕ ಅಂತ ಯಾಕೆ ಇಟ್ಟಿದ್ದಾರೆ ಅಂದ್ರೆ, ಆ ತಂಡಗಳಿಗೆ ಒಬ್ಬೊಬ್ಬ ಇರ್ತಿದ್ದ. ಈಗ ನಿಮ್ಮ ಟೀಮಿಗೆ ನೀವು ನಾಯಕರು ಆಯ್ತು, ನಿಮ್ದೆಲ್ಲ ಮುಂದೆ ನಾಯಕ, ನಿಮ್ಮ ಮನೆಯವರೆಲ್ಲ ನಾಯಕರೇ. ಆ ತರ ನಾವ್ ಯಾವ ನಾಯಕನೂ ಇಲ್ಲ, ಎಂಥದ್ದಿಲ್ಲ ನಮ್ಗೆ. ಆ ಥರದಲ್ಲಿ ಬಂದಿರೋದು ಎಲ್ಲರಿಗೂ. ರಾಮ ನಾಯಕ, ಭೀಮ ನಾಯಕ, ಕೃಷ್ಣ ನಾಯಕ. ನಮ್ಮಲ್ಲಿ ರಾಮ ಭೀಮ್ ರಾಮ್ ಅಂತಾರೆ ನಮ್ಮಲ್ಲಿ, ಅಂದ್ರೆ ನಮಸ್ಕಾರ ಅಂತ ಹೇಳಲ್ಲ, ರಾಮ್ ಅಂತಾರೆ. ರಾಮ್ ಅನ್ನೋದು ನಮ್ಮಲ್ಲಿ ರಾಮ ನಮ್ಮೋನು ಅಂತ ಟ್ರೈಬಲ್. ಆಮೇಲೆ ಹೌದು, ಕೃಷ್ಣ ಪಕ್ಕ ನಮ್ಮವರು. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಒಂದು ತಂಡ ಕಟ್ತಾರೆ, ಅದರಲ್ಲಿ ಮಹಿಳಾ ತಂಡ. ಅದು ಆ ಮಹಿಳಾ ತಂಡ ಕಟ್ಬೇಕಾದ್ರೆ ಗಟ್ಟಿಮುಟ್ಟ ಹೆಣ್ಣು ಮಕ್ಕಳು ಬೇಕು. ನಮ್ಮಲ್ಲಿ ಬಹಳ ಗಟ್ಟಿ. ಈಗಲೂ ಕೂಡ ನಮ್ಮಲ್ಲಿ ಬಾಣಂತಿರು 3 ದಿನದ ಬಾಣಂತಿ ಎದ್ದು ಸೌದೆ ಮಾರಿ ಜೀವನ, ಜೋಳ ತಂದು ಬೀಸಿ ಮಾಡ್ತಾರೆ ರಾಯಚೂರು ಕಡೆ. ಅಷ್ಟು ಗಟ್ಟಿಮುಟ್ಟು ಜನ ಅವರು. ಆಗ ಅವರಲ್ಲಿ ಆ ಝಲ್ಕರಿ ಬಾಯಿ ಅಂತ ಒಬ್ಳಿರ್ತಾಳೆ. ಆ ಝಲ್ಕರಿ ಬಾಯಿ ಇವಳನ್ನೇ ಹೋಲ್ತಾ ಇರ್ತಾಳೆ, ಝಾನ್ಸಿ ರಾಣಿ. ಆ ಝಲ್ಕರಿ ಬಾಯಿ ಏನ್ ಮಾಡ್ತಾಳೆ, ಝಾನ್ಸಿ ಲಕ್ಷ್ಮೀಬಾಯಿನ ಹೋಲ್ತಿರ್ತಾಳೆ. ಮಗುನ್ ಬೇರೆ ಯಾರು ನೋಡಿ ಎಂಥ ಪರಿಸ್ಥಿತಿ ಅಂದ್ರೆ, ಬೇರೆ ಜನಸಾಮಾನ್ಯರ ಮಕ್ಕಳನ್ನ ಯಾರು ಬೇಕಾದ್ರೂ ನೋಡ್ಕೋತಾರೆ. ಒಬ್ಬ ರಾಣಿ ತನ್ನ ಮಗನನ್ನು ಯಾರ ಹತ್ರ ಬಿಡಕ್ ತಯಾರಿಲ್ಲ, ವಿಷ ಹಾಕ್ಬಿಡ್ಬಹುದು, ಸಾಯಿಸ್ಬಿಡ್ಬಹುದು. ಅದಕ್ಕೆ ಅವಳು ಸೆರಗ್ನಲ್ಲೇ ಕಟ್ಕೊಂಡು ಯುದ್ಧಕ್ಕೆ ಹೋಗ್ತಾಳಲ್ಲ, ಅಮ್ಮ ನೀವಿನ್ನು ಬೇಡ, ಇನ್ನು ಪಾಪು ಮಗು ಬೇರೆ ಇದೆ, ನಿಮ್ಮನ್ನು ಸಾಯಿಸ್ತಾರ, ಅವ್ರು ಬಿಡಲ್ಲ, ನಾನು ನಿಮ್ಮ ಪರವಾಗಿ ನಾನು ಮಾಡ್ತೀನಿ ಹೋಗಿ ಅಂತ ಎಲ್ಲ ಅವಳ ವೇಷಭೂಷಣ, ಅವಳದೇನು ಇತ್ತು, ಕಿರೀಟ, ಅದು ಇದು, ಆ ಸೀರೆ ಅವೆಲ್ಲ ಹಾಕ್ಕೊಂಡು ಒಡವೆ ಯುದ್ಧಕ್ಕೆ ಹೋಗ್ತಾಳೆ. ಅವಳು ಎಸ್ಕೇಪ್ ಆಗ್ತಾಳೆ.
ಲಕ್ಷ್ಮೀಬಾಯಿ. ಆ ಹೊತ್ತಿಗೆ ಸಾಯಲ್ಲ, ಅವಳು ಮಗುನ ನೋಡ್ಕೋತಾಳೆ. ಆ ರೀತಿಯಾಗಿ ತಮ್ಮ ಜೀವನವನ್ನು ಅರ್ಪಣೆ ಮಾಡಿದವರು. ಅದನ್ನ ಯಾರು ಗುರುತಿಸ್ಲಿಲ್ಲ, ಬರೀ ಓರಲ್ ಆಗಿ ಬಂತು. ನಮ್ಮಲ್ಲಿ ಮೌಖಿಕ ಸಾಹಿತ್ಯ ಇರೋದ್ರಿಂದ ನಮ್ಮ ಜನಗಳು ಯುದ್ಧದಲ್ಲಿ ಭಾಗವಹಿಸಿದವರು, ಮತ್ತೆ ಬೇರೆ ಬೇರೆ ಸ್ವಾತಂತ್ರ್ಯ ಸಂದರ್ಭದಲ್ಲಿ ಭಾಗವಹಿಸಿದವರು ಎಲ್ಲರೂ ಇದ್ದಾರೆ. ಆದ್ರೆ ಎಲ್ಲೂ ಕೂಡ ಬಹಿರಂಗವಾಗಿ ಇದಾಗಿಲ್ಲ. ಸಂಶೋಧಕರು ಅದನ್ನ ಮಾಡಬೇಕು, ಸಂಶೋಧನೆ ಮಾಡೋರು ಪುರಾಣ ಮಾಡ್ಬಿಡ್ತಾರೆ. ಈಗ ಇವನು ಒಳ್ಳೆ ಧೀರ, ಇವನು ಯಾರು, ಸೇವಾಲಾಲ್ ಹೆಂಗಂದ್ರೆ ಒಂದು ಹಾಡಿದೆ, ಸೇವಾಲಾಲ್ ಬರ್ತಾನೆ ಅಂತ ನಂಗೆ ಗೊತ್ತಾಗಿದ್ರೆ ನಾನೊಂದು ಚೀಟಿ ಬರೆದು ಕಳಿಸ್ತಿದ್ದೆ, ಆ ಚೀಟಿಯಿಂದ ಅವನಿಂದ ನಾನು ಕೆಲವು ಒಡವೆಗಳನ್ನ ತರಿಸ್ತಿದ್ದೆ ಅಂತ ಒಬ್ಬ ಹೆಣ್ಮಗಳು ಹೇಳ್ತಾಳೆ. ಅಂದ್ರೆ ಚೀಟಿ ಲೆಕ್ಕದೆ ತಿಥಿ ಅಂತ ಹೇಳ್ತಾರಂದ್ರೆ ವಿದ್ಯೆ ಇತ್ತು, ಅವಳು ಬರ್ಕೊಡ್ತಿದ್ಲು, ಅವ್ನು ಓದ್ತಿದ್ದ ಅಂತ ಆಯ್ತು. ಓದಕ್ಕೂ ಗೊತ್ತು. ಮತ್ತೆ ಅವನು ಬಹಳಷ್ಟು ಕಳ್ಳರು ಅನ್ನೋ ಮಾತು ಬರತ್ತಲ್ಲ, ಆ ಸಂದರ್ಭಕ್ಕೆ ಒಂದು ಮೀಟು ಭೂಕ್ಯ ಅಂತ. ಭೂಕ್ಯ ಅಂದ್ರೆ ಒಂದು ಪಂಗಡ, ನಮ್ಮಲ್ಲಿ ಬಹಳ ಪಂಗಡ ಇದಾವ ನಮ್ಮಲ್ಲಿ, ಅಂದ್ರೆ ಎಲ್ಲ ಲಂಬಾಣಿಸೆ. ಹಕ್ಕಿ ಪಿಕ್ಕಿ ಕೂಡ ಒಂದು ಪಂಗಡನೇ. ಆ ಮೀಟು ಏನ್ ಮಾಡ್ತಾನೆ, ತುಂಬಾ ಶೂರ. ಇಲ್ಲೇ ಬಳ್ಳಾರಿ ಹತ್ರ ಒಂದು ಊರಿದೆ, ಆ ಹಳ್ಳಿ ಹೆಸರೇನೋ ಇದೆ, ಈಗಲೂ ಒಂದು ಮೂರ್ತಿ ಇದೆ ಅಲ್ಲಿ. ಅವನು ಎಷ್ಟು ಜಾಣ ಅಂದ್ರೆ ಬಡ ಜನಗಳಿಗೆ ಏನ್ ಬೇಕಾದ್ರೂ ಕಷ್ಟ ಬಂದಾಗ ಕೊಡ್ತಾ ಇದ್ದ. ಆಮೇಲೆ ಶ್ರೀಮಂತರನ್ ದೋಸ್ತಾ ಇದ್ದ ಅವನು, ಆ ತರ ಮಾಡಿ ಏನ್ ಮಾಡೋದು, ವಿಧಿ ಇಲ್ಲ. ಆ ತರ ಆದಾಗ ಒಂದ್ಸರಿ ತುಂಬಾ ಬರಗಾಲ ಬಂದ್ಬಿಡುತ್ತೆ. ಆ ತಾಂಡದ ಜನ ಬಳ್ಳಾರಿ ಹತ್ರ ಆ ತಾಂಡದ ಜನಗಳು ಸುಮಾರು 1,000 ಜನ ಇರ್ತಾರೆ. ಅವರು ಹೋಗಿ ಒಬ್ಬ ಶ್ರೀಮಂತನ ಮನೇಲಿ ಇದ್ದಿದ್ದೆಲ್ಲ ತೆಗೆದು ಎಲ್ಲ ಚೆನ್ನಾಗಿ ತಿಂದು ಎಲ್ಲ ಬದುಕ್ ಬಿಡ್ತಾರೆ. ಅವನು ಹೋಗಿ ಅಲ್ಲಿ ಇವ್ನು ನಿಜಾಮ ಇರ್ತಾನೆ, ನಿಜಾಮನಿಗೆ ಹೇಳ್ತಾನೆ ಅವನು, ನೋಡಿ ಸರ್, ಇವರೆಲ್ಲ ಈ ಲಂಬಾಣಿಗಳು ಕಳ್ಳರು, ಇವ್ರು ನಮ್ಮ ಮನೆಗೆ ನುಗ್ಗಿ ಎಲ್ಲ ದೋಚಿ ತಿಂದ್ಬಿಟ್ಟಿದ್ದಾರೆ. ಅದಕ್ಕೆ ಹೌದ್ರೇನ್ರು ಅಂದ್ರೆ, ಇಲ್ಲ ಸ್ವಾಮಿ ನಾವಲ್ಲ ಅಂತ ಹೆದರ್ಕೊಂಡು ನೇಣಿಗೆ ಹಾಕ್ತಾರೆ ಅಂತ. ಅದಕ್ಕೆ ನೋಡು, ಆಗಿನ ಕಾಲದಲ್ಲಿ ನ್ಯಾಯ ಈ ತರ ಮಾಡ್ತಾ ಇದ್ರು. ಹೆಂಗಂದ್ರೆ, ನಾಳೆ ನಿಮ್ ಕೈಗೆ ಬಿಸಿ ಗುಂಡು, ಕಾಯಿಸಿದ ಗುಂಡು ಹಾಕ್ತೀನಿ, ಆ ಗುಂಡನ್ನ ನೀವು ಹಿಡ್ಕೊಂಡ್ರೆ ಕೈ ಸುಡಬಾರ್ದು, ಆಗ ನೀವು ಕದ್ದಿಲ್ಲ ಅಂತ. ಅಲ್ಲದೆ ನೀವು ಕಳ್ಳರು, ಅಲ್ಲಿ ನೀವು ಸತ್ಯವಂತರು, ಸುಟ್ರ ಕಳ್ಳರು. ಸರಿ ಸ್ವಾಮಿ ಅಂತ ಹೇಳಿ ಬಂದ್ಬಿಡ್ತಾರೆ. ಇವನ ಹತ್ರ ಬಂದು ಹೇಳ್ತಾರೆ, ಮೀಟು ಮುಖ್ಯ, ಮೀಟು ಅಂದ್ರೆ ಸಿಹಿ ಅಂತ ಅರ್ಥ ಬರ್ತದೆ. ಹಾಗೆ ಮೀಟು ಭಿಯಾ, ನಮಗೆ ಹೀಗೆ ನಾವು ತಿಂದಿದ್ ನಿಜ, ನಮ್ಗೆ ಬಹಳ ಹಸಿವು ತಡಿಲಾರದೆ ಸಾಯ್ತೀವಿ ಅನ್ನೋದಕ್ಕೆ ನಾವು ತಿಂದ್ವಿ. ಅವನಲ್ಲಿ ಬಹಳ ಇತ್ತು, ಹಗೆವ್ ಇರ್ತಾವಲ್ಲ ಹಿಂದೆ, ಹಗೆವಲ್ಲಿ ಅವ್ನು ಎಷ್ಟು ಲೆಕ್ಕ ಇಲ್ದಂಗಿತ್ತು, ಅದಕ್ಕೆ ನಾವು ತಗೊಂಡು ತಿಂದ್ವಿ. ಈಗ ನಮಗೆ ನಿಜಾಮ ಬಿಡಲ್ಲ, ನಮ್ಗೆಲ್ಲ ಗಲ್ಲಿಗೆ ಇರಿಸ್ತಾನೆ, ಏನು ಕಾಪಾಡುವಂತ. ನೀವು ಹಿಂಗೆ ಮಾಡ್ರಿ, ನಾಳೆ ಎಷ್ಟು ಜನ ಇದ್ದೀರಾ, 1,000 ಜನ ಸಾಲಾಗ ಅವನ ಮನೆ, ನಿಜಾಮನ ಮನೆಯಿಂದ ಹಿಡಿದು ನಿಮ್ಮ ಊರ್ ತನಕ ನಿಂತ್ಕೊಂಡ್ಬಿಡಿ. ಅವ್ನು ಗುಂಡು ಕೊಡ್ತಾನಲ್ಲ, ಅದನ್ನ ಹಿಂಗ್ ನೀವು ಒಂದ್ ಕೈಯಿಂದ ಒಂದ್ ಕೈಗೆ ಹಾಕ್ಬೇಕು, ನೀವು ನಾನು ಹೇಳ್ದಷ್ಟು ಮಾಡ್ರಿ ಅಂತ ಹೇಳಿ ಕಳಿಸ್ಬಿಡ್ತು. ಅವಾಗ ರಾಜ ಬರ್ತಾನೆ, ಚೆನ್ನಾಗಿ ಕಾದು ಕೆಂಪಾಗಿರೋ ಗುಂಡು, ಎಲ್ಲರೂ ಹಿಂಗ್ ಮಾಡ್ಕೊಂಡು ನಿಂತ್ಕೋತಾರೆ. ಇವ್ನು ಹಾಕಿದ ಕೂಡಲೇ ಅದಕ್ಕೆ ಪಾಸ್ ಮಾಡ್ತಾನೆ. ಹಂಗಾಗಿ ಮೊದಲೇ ಹೊರಟು ಕೈ ಇರ್ತಾವ ಅವ್ರದ್ದು, ಒಂದ್ ಸ್ವಲ್ಪ ತಡ್ಕೊಳ್ತದೆ. ಕೊನೆಯವನು ಕೆಳಗೆ ಹಾಕ್ತಾನೆ, ಲಾಸ್ಟ್. ಆಗ ಎಲ್ಲ ಸತ್ಯವಂತರು, ಯಾರು ನಿಮ್ಮಲ್ಲಿ ಕಳ್ತನ ಮಾಡಿಲ್ಲ ಹೋಗ್ರಿ ಅಂತ ನಿಜಾಮ. ಆ ಥರ ಮೌಢ್ಯ ಇತ್ತಾಗ, ಅವರಿಗೆ ವೈಜ್ಞಾನಿಕತೆ ಗೊತ್ತಿಲ್ಲ. ಹೀಗೆ ಇಂಥ ಒಂದು ಜಾಣತನದ ಕೆಲಸ ಮಾಡಿ ಬಚಾವ್ ಮಾಡ್ತಿರ್ತಾನ. ಇದನ್ನ ನೀವು ಹೇಗೆ ಕಳ್ಳರು ಅಂತೀರಿ? ಕಳ್ಳತನ ಮಾಡೋದು ಹೊಟ್ಟೆಗಾಗಿ ಮಾಡಿದಾಗ, ಹಸಿವು ತಡಿ ಇಲ್ಲ ಅಂತ ಆಯ್ತು. ಆದ್ರೆ ಅವರು ಕಳ್ಳರು ಅನ್ನೋದು ಸತ್ಯ. ಕಳ್ಳತನ ಮಾಡಿರೋದು ಯಾಕೆ ಅನ್ನೋದು ಮುಖ್ಯ. ಯಾವಾಗ್ಲೂ ಕಳ್ಳ ಯಾಕೆ ಕಳ್ಳತನ ಮಾಡ್ತಾನೆ, ಅದಕ್ಕೆ ಬಸವಣ್ಣ ಹೇಳ್ತಾನೆ. ಅದು ಬರುತ್ತೆ ನೋಡಿ, ಅವನ ಹೆಂಡತಿ ಇದರಲ್ಲಿ ನೀಲಾಂಬಿಕೆ ಈ ಕಡೆ ತಿರುಗ್ತಾಳೆ. ಈಗ ಅವಳಿಗೆ ಗೊತ್ತಾಗತ್ತೆ ಕಳ್ಳ ಬಂದು ತೆಗಿತಿದ್ದಾನೆ ಅಂತ. ಈ ಕಡೆ ಒಡವೆ ತೆಕ್ಕೊಂಡ್ ಕೂಡಲೇ ಈಗ ಹೊರಳ್ತಾಳೆ, ಅವ್ನು ಹೊಡೋಗ್ತಾನೆ. ನೀನ್ ಯಾಕೆ ಹೋದೆ? ಇಬ್ರಿಗೂ ಗೊತ್ತು, ನೀಲಾಂಬಿಕೆ ಮತ್ತು ಬಸವಣ್ಣ ಇಬ್ರಿಗೂ ಗೊತ್ತು ಅವ್ನು ಕಳ್ಳ ತೆಗಿತಿದ್ದಾನೆ ಅಂತ. ಆದ್ರೆ ಅವ್ರು ತೋರಿಸ್ಕೊಳಲ್ಲ. ಅವ್ನು ಹೋದ್ಮೇಲೆ ಹೇಳ್ತಾನೆ, ನೀನ್ ಯಾಕೆ ಪಕ್ಕಕ್ಕೆ ಹೊರದೆ ಅಂತ. ಅವ್ನು ಈ ಕಡೆ ಅನುಕೂಲ ಆಗ್ಲಿ ಅಂತ ನಾನು ಇದು ಮಾಡಿದೆ, ಆದ್ರೆ ಅವ್ನು ಹೆದರು ಓಡೋದ ಅಂತಾನೆ. ಅಂದ್ರೆ ಹಸುವಿನಿಂದ ಬಂದು ಅವ್ರು ತೆಗಿತಾರೆ ಅನ್ನೋದು ಅವ್ರಿಗೆ ಗೊತ್ತು. ಕಳ್ಳರಂದ್ರೆ ಹಿಡಿದು ಹೊಡಿಬೇಕಾಗಿತ್ತಲ್ಲ ಅವ್ರು, ಆದ್ರೆ ಅದು ಮಾಡಲ್ಲ. ಅದಕ್ಕೇನೆ ಮೇಧಾವಿಗಳು ಏನ್ ಮಾಡಿದ್ದಾರೆ, ಇದನ್ನು ತಿಳಿಸ್ಕೊಡೋದಕ್ಕೆ ಈ ಜನಾಂಗಕ್ಕೆ ನಾವು ಟ್ರೈನಿಂಗ್ ಕೊಡಬೇಕಾಗಿದೆ. ಈ ಜನಾಂಗಕ್ಕಷ್ಟೇ ಅಲ್ಲ, ಪ್ರತಿಯೊಂದು ಜಾತಿಯ ಮನುಷ್ಯ ಅಂತ ನಾವು ನೋಡಬೇಕು. ಆ ಮನುಷ್ಯರೆಲ್ಲ ಏನೋ ನಮ್ಮ ಕಸುಬು ಮಾಡ್ತಿದ್ರು. ನೀವು ಹೇಳಿದ್ರಲ್ಲ, ಈ ಕಾಡಿನಲ್ಲಿ ಯಾಕಿರ್ತಾರೆ ಈ ಜನ ಅಂತ. ಒಂದು ಕಾಡಿಂದ ಇನ್ನೊಂದು ಕಡೆ ರಾಜನ ಹತ್ರ ಹೋಗಕ್ಕೆ ಇವರು ಸಮರ್ಥರಿದ್ರು. ಇವ್ರ ಹತ್ರ ದನಗಳು ಇರ್ತಾ ಇದ್ವು, ಎತ್ತುಗಳು. ಅವುಗಳ ಮೇಲೆ ಹೇರ್ಕೊಂಡು ಅಲ್ಲಲ್ಲಿ ಕ್ಯಾಂಪ್ ಮಾಡ್ತಾ ಇದ್ರು. ಆ ಕ್ಯಾಂಪ್ನಲ್ಲಿ ಎಷ್ಟೇ ಮಳೆ ಚಳಿಗಾಲ ಏನೇ ಬರ್ಲಿ ಅಂದ್ರೆ ಸಹಿಸ್ತಿದ್ರು. ಪುರಾತನ ಕಾಲದ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅವ್ರದ್ದು
ಪುರ ಉಪ್ಪು ಮಾರ್ತಾ ಇದ್ರು. ಅದಕ್ಕೆ ಇವರಿಗೆ ಲಮಾಣಿ ಅಂತ ಯಾಕೆ ಹೇಳ್ತಾರೆ ಅಂದರೆ ಲವಣ ಮಾರೋರು. ಈ ಒಂದ್ ಕಡೆಯಿಂದ ಒಂದ್ ಕಡೆ ಉಪ್ಪು ಸಾಗಿಸ್ತಿದ್ರು ಇವರು, ಮದ್ದುಗುಂಡು ಸಾಗಿಸ್ತಿದ್ರು. ಆಮೇಲೆ ಮದ್ದುಗುಂಡು ಸಾಗಿಸೋದಕ್ಕೆ ಬಣಜಿಗ, ಸಂಸ್ಕೃತ ಶಬ್ದ ವಾಣಿಜ್ಯ. ಆ ವಾಣಿಜ್ಯದಿಂದ ವಣಿಜ್ನಿಂದ ಬಂಜಾರ, ಹಂಗಾಗಿರೋದು. ವಣಜಿಗಿರೋದು ಬಣಜಿಗ, ಬಿಸ್ನೆಸ್ ಪರ್ಸನ್, ಪೂರಾ ಬಿಸ್ನೆಸ್. ಈಗಲೂ ಲಭಾನ್ ಮಾರ್ಗ್ ಅಂತಿದೆ. ಲಭಾನ್ ಅಂದ್ರೆ ಇವರೇ. ಲಭಾನ್ ಅಂತಂದ್ರೆ ಆ ಮಾರ್ಗ, ಹಡಗಿನ ಮಾರ್ಗ ಅವರೇ ಕಂಡುಹಿಡಿದಿದ್ದು. ಬ್ರಿಟಿಷರು ಆಮೇಲೆ ಅವ್ರನ್ನ ಓಹೋ ಇವ್ರು ಬಹಳ ಮುಂದುವರಿತಾರೆ, ಫ್ರೆಂಚರನ್ನು ಮೀರಿಸ್ತಾರೆ, ಎಲ್ಲರನ್ನು ಮೀರಿಸ್ತಾರೆ ಇವರು ಅಂತ ಅವ್ರನ್ನ ಕ್ರಿಮಿನಲ್ ಟ್ರೈಬ್ ಮಾಡಿ ಎಲ್ಲೋದ್ರೂ ಇದು ಹೆಬ್ಬೆಟ್ಟು ಹೊತ್ತು ಹೋಗ್ಬೇಕು, ಆ ಥರ ಮಾಡ್ತಾರೆ ಅವರು. ಅಂದ್ರೆ ಕೆಲವು ಪ್ರಥಮಗಳಿಗೆ ಬಂಜಾರ ಸಮುದಾಯ ಕಾರಣವಾಗಿದೆ. ನೃತ್ಯ, ಹಾಡಿನಲ್ಲಿ ಮೈ ಮರಿತಿದ್ರು ಅವರು. ಜನಪದ ಕೂಡ ತುಂಬಾ ಸಮೃದ್ಧವಾಗಿ. ನಮ್ಮಲ್ಲಿ ಒಂದ್ ಕಡೆಯಿಂದ ಒಂದ್ ಕಡೆ ಹೋದ್ರೆ ಮತ್ತೆ ಸಿಗ್ತಿರ್ಲಿಲ್ಲ ಅವರು. ಬಹಳ ದೊಡ್ಡ ಸಂಸ್ಕೃತಿ, ಸಿಗ್ತಾನೆ ಇರ್ಲಿಲ್ಲ. ಯಾಕೆಂದ್ರೆ ಆ ಕ್ಯಾಂಪ್ಗಳು ಹೋಗ್ತಾ ಇದ್ದು ಮುಂದೆ. ಅವ್ರ ಜೀವಮಾನದಲ್ಲಿ ಯಾವಾಗಾರು ಭೇಟಿ ಆದ್ರೆ ಆಗ್ತಿದ್ರೆ ಅಲ್ಲಿರಲಿಲ್ಲ. ಅದಕ್ಕೋಸ್ಕರ ಅವ್ರು ಕೊರಳು ತಬ್ಬಿ ಆಳ್ತಾರೆ. ಆ ಉದ್ದೇಶಕ್ಕೆ ಸೇವಾಲಾಲ್ ಮಂದಿರಗಳು ತಲೆ ಎತ್ತಿದ್ದು ಅಂತ. ಒಂದು ಏನಾರ ಬೇಕಲ್ಲ ಇದು ಮಾಡೋಕ್ಕೆ, ಮೀಟ್ ಒಟ್ಟು ಒಂದ್ ಕಡೆ ಸೇರೋದಕ್ಕೆ. ಹಾಗಾಗಿ ಸೇವಾಲಾಲನ್ನ ಅವರು ತಮ್ಮ ನಾಯಕ ಅಂತ ಭಾವಿಸ್ತಾರೆ. ಬಹಳ ಸಮಯದಲ್ಲಿ ಅವನು ಕೆಂಪು ಒಂದ್ಸಾರಿ ಇದು ಮಾಡ್ತಾನೆ, ಅವನು ಪವಾಡ ಪುರುಷ ಇರ್ತಾನೆ ಅಂತ ಹೇಳ್ತಾರೆ. ಪವಾಡಗಳು ಮಾಡ್ತಿರ್ತಾನೆ. ಟ್ರೈನ್ ಬಂದಿರತ್ತಾ ನೋಡಿ, ಟ್ರೈನ್ ಕಾಲದಲ್ಲಿ ಇದ್ದ ಅವನು. ಅಂದ್ರೆ ಬ್ರಿಟಿಷ್ ಕಾಲದಲ್ಲಿ ಟ್ರೈನ್ ಬರೋ ಕಾಲದಲ್ಲಿ ಅವನು ಬದುಕಿದ್ದ. ಆದ್ರೆ ಇವರು ದೇವ್ರು ಅಂತ ಏನೇನೋ ಇದು ಮಾಡ್ತಾರೆ. ಆಗ ಅವನೇನ್ ಮಾಡ್ತಾನೆ, ಅಲ್ಲಿಂದ ಕಂಬಿ ಹಾಕೊಂಡ್ಬರ್ತಾರೆ ಟ್ರೈನಿಗೆ, ಹಳಿಗಳು. ಹಳಿ ಹಾಕಿದಾಗ ಇಲ್ಲ ನಾವು ಕ್ಯಾಂಪ್ ಮಾಡಿದೀವಿ, ನೀವು ಪಕ್ಕದಿಂದ ತಗೊಳ್ಳಿ ಅಂತ. ಆಗ ಅವರು ನೀನು ಹಂಗೆ ಮಾಡಬಾರ್ದು ಅಂತಾನೆ. ಆಗ ಟ್ರೈನ್ ಬಿಡ್ತಾರೆ ಅಲ್ಲಿಂದ ಹಳಿ ಹಾಕಿ. ಆಗ ಅವನು ಕೆಂಪು ಇದು ಬಟ್ಟೆ ತಂದು ತೋರಿಸ್ತಾನೆ, ನಿಲ್ಸಿ ಅಂತ. ಆಗ ಅಡ್ಡ ನಿಂತು ಬಿಡ್ತಾರೆ, ಎಲ್ಲ ಕೆಂಪು ಬಟ್ಟೆ ಹಿಡಿದು. ಆಗ ನಿಲ್ಲಿಸಿ ಅವರಿಗೇನೋ ಸಮಾಧಾನ ಹೇಳಿ ಇದು ಮಾಡ್ತಾರೆ. ಆವತ್ತಿಂದ ಅದು ಬಂತು ಅಂತ ಹೇಳ್ತಾರೆ. ಬಂಜಾರ ನಾಯಕ ಅಂತ ಕರಿಬಹುದು ಸೇವಾಲಾಲ್ ಅವರನ್ನ. ಸೇವಾಲಾಲ್ ಧರ್ಮಗುರು ಅಂತ ಕರೆಯಂಗಿಲ್ಲ, ಧರ್ಮಗುರು ಅಂತ ಕರೀತಾರೆ ಇವರೆಲ್ಲ. ಅವನು ಧರ್ಮನೂ ಇರುತ್ತೆ ಅವನಲ್ಲಿ, ಮತ್ತು ವೀರನೂ ಇರ್ತಾನೆ. ಅವನು ವೀರ ನಾಯಕನೂ ಇರ್ತಾನೆ. ಸಮಯ ಬಂದಾಗ ಕಾದಾಡ್ತಾನೆ, ಬೇರೆ ಸಮಯದಲ್ಲಿ ಆಧ್ಯಾತ್ಮಿಕ ಹೇಳ್ತಾನೆ. ಅಂದ್ರೆ ನೀವು ಬಹಳ ದುಡುಕಿ ಏನೆಲ್ಲ ಮಾಡಬೇಡಿ ಅನ್ನೋದನ್ನು ಹೇಳ್ತಾನೆ. ಬುದ್ಧನ ಥರ. ಆ ಬುದ್ಧ ಯಾವಾಗೂ ಶಾಂತಿಯಿಂದಿರಿ ಅಂತಲೇ ಹೇಳೋದು. ಆ ಬುದ್ಧ ಯುದ್ಧ ಮಾಡಕ್ ಹೋಗಲ್ಲ, ಈತ ಯುದ್ಧನೂ ಮಾಡ್ತಾನೆ ಸಮಯ ಬಿದ್ದರೆ ತನ್ನ ಜನಕ್ಕೋಸ್ಕರ. ಆ ಥರದಲ್ಲಿ ಸಮುದಾಯದ ನಾಯಕ. ಅಂದ್ರೆ ಬಂಜಾರರಿಗೆ ಅಂಟಿರುವಂತ ಈ ಕಳ್ಳರು ಅನ್ನೋ ಶಬ್ದವನ್ನ ತಾವು ಒಪ್ಪೋದಿಲ್ಲ. ಇಲ್ಲ, ಒಪ್ಪೋದಿಲ್ಲ ಅಂದ್ರೆ ಕಳ್ಳು ಮಾಡಿರ್ಬಹುದು. ಏನು ಅದರಲ್ಲಿ ಯಾರೋ ಒಬ್ಬ ಬೇರೆಯವನಿದ್ದಾನೆ ಕಳ್ಳ, ಹೌದು ನಮ್ಮವನಿಲ್ಲ ಅಂತ ನಾವು ಹೇಳಬಾರ್ದು. ನಮ್ಮಲ್ಲಿ ಇದ್ದಿರಬಹುದು. ಕಳ್ಳತನ ಮಾಡೋಂಥ ನನ್ನ ಗತಿ ಕಾದಂಬರಿಲಿ ನಾನು ಅದೇ ಹೇಳಿದ್ದೀನಿ. ಯಾಕೆ ಕಳ್ಳತನ ಮಾಡ್ತಾರೆ ಅಂತ. ಮಾಡ್ತಿರ್ತಾನೆ ಅದ್ರಲ್ಲಿ ಕಳ್ಳತನ. ಹಸಿವಿಗೆ ಕೆಲವರು ಚಪಲಕ್ಕೂ ಮಾಡ್ತಾರೆ. ಇವನಲ್ಲಿ ಕಳ್ಳರೇ ಇರಬಾರ್ದಂತೇನಿಲ್ಲ. ಆದರೆ ಈ ಜನ ಸೇವಾಲಾಲ್ ಏನು ಹೇಳಿದಾನೆ ಅನ್ನೋದನ್ನ ನೀವು ಪಾಲಿಸ್ತಾರಂದ್ರೆ, ಭಿಕ್ಷೆ ಬೇಡಬೇಡಿ, ಕಳ್ಳತನ ಮಾಡಬೇಡಿ ಅನ್ನೋದನ್ನ ಆಗಿಂದ ಹೇಳ್ಕೊಂಡ್ಬಂದಿದ್ದಾನೆ ನಾವು. ಕಳ್ಳತನ ಮಾಡಬೇಡಿ ಅಂತ. ಹೌದು, ದುಡುತ್ತೀನಿ, ಕಾಯಕ. ಅದಕ್ಕೇನೆ ನಾವು ಅವ್ರನ್ನ ಯಾಕೆ ಅಷ್ಟು ಗೌರವಿಸ್ತೀವಿ ಅಂದರೆ, ಬಸವನ ಕಾಯಕ ಇದೆ ಇಲ್ಲಿ. ಮತ್ತೆ ಕಳ್ಳತನ, ಬುದ್ಧ ಹೇಳ್ತಾನೆ ಪರಸ್ತ್ರೀ ವ್ಯಾಮೋಹ ಅಂತವೆಲ್ಲ ಮಾಡಬಾರ್ದು ಅಂತ. ಆದರೆ ಇವರು ಪರಸ್ತ್ರೀ ವ್ಯಾಮೋಹ ಬೇಕಾದಷ್ಟಿದೆ ಇವರಲ್ಲಿ, ಬೇಕಾದಷ್ಟು ಹೆಂಡ್ತಿರ್ನೆಲ್ಲ ಮಾಡ್ಕೊಂಡಿದ್ದಾರೆ. ರಾಮ ಅಂತಾರೆ, ರಾಮ ಏಕಪತ್ನಿ ವ್ರತಸ್ಥ ಅಂತ ಯಾಕಂತಾರಂದ್ರೆ, ಯಾವ ಕಾಲದಲ್ಲೂ ಗಂಡಸು ಒಬ್ಬ ಹೆಣ್ಣಿನ ಮೇಲೆ ಇಲ್ಲ. ಎಲ್ಲೋ ರಾಮ ಅಪ್ಪಿತಪ್ಪಿ ಒಬ್ಬ ಇದ್ನೇನೋ, ಅದಕ್ಕೆ ಅವನಿಗೆ ಅಷ್ಟು ಹೊಗಳ್ತಾರೆ ಅಷ್ಟೇ. ಕೃಷ್ಣ ನೋಡಿ ಎಷ್ಟೊಂದು ಜನ. ಹೀಗೆಲ್ಲ ನಮ್ಮಲ್ಲಿ ಕೆಲವು ಪಾಯಿಂಟನ್ನು ಪಾಲಿಸ್ತಾರೆ. ಆಗ ಅವನು ಕೋಳಿ ಸಾಕಬೇಡಿ ಅಂತ ಹೇಳಿದ್ದ. ಆದರೆ ಇವ್ರು ಕೋಳಿ ವ್ಯಾಪಾರ ಇವತ್ತು ನಮ್ಮ ಉದ್ಯಮ ಅದು. ಹಾಗಾಗಿ ಎಲ್ಲ ಪಾಲಿಸೋಕ್ಕಾಗಲ್ಲ. ಯಾವ ಕಾಲದಲ್ಲೂ ಗಂಡಸರು ಏಕಪತ್ನಿ ವ್ರತಸ್ಥರು ಆಗಿಲ್ಲ ಅಂತಂದ್ರಲ್ಲ, ನಿಮ್ಮನೆಯವ್ರು ಹೇಗಿದ್ರು? ನಮ್ಮನೆಯವ್ರಿಗೆ ಅವ್ರಿಗೆ ಅದಕ್ಕೇನೆ ಅದು ಹೆಮ್ಮೆ ಅವರಿಗೆ. ಒಬ್ಬರೇ ಪತ್ನಿ ಮೇಲೆ ಇದೀವಿ ಅಂತ ಬಹಳ ಜನ. ಆದ್ರೆ ನಮ್ಮ ಅಜ್ಜನಿಗೆ ಇಬ್ರು, ಅವ್ರ ತಂದೆ 3 ಜನ. ನಮ್ಮೂರಿನಲ್ಲಿ ಒಬ್ಳೇ ಹೆಂಡ್ತಿ ನಮ್ಮ ತಂದೆ, ಆಮೇಲೆ ನಮ್ಮ ದೊಡ್ಡಪ್ಪ. ಹೀಗೆ ಕೆಲವರು ಮಾತ್ರ. ಒಂದು ಇಡೀ ಊರಿನಲ್ಲಿ ಒಂದು 80 ಮನೆ ಇದಾವಂದ್ರೆ ಅದರಲ್ಲಿ ಒಂದು 10 ಮನೆಯವರು ಒಬ್ಬ ಏಕಪತ್ನಿ ವ್ರತಸ್ಥರು, ಬಾಕಿಯವರೆಲ್ಲ ಇಬ್ಬಿಬ್ಬರು 3 ಆ ಥರ. ಆ ಥರ ಅದಕ್ಕೇ ಅದು ರೂಢಿಯಾಗಿಬಿಟ್ಟಿತ್ತದು. ಮೇಡಮ್, ಸಂದರ್ಶನದ ಶುರುವಿನಲ್ಲೇ ಸಮುದಾಯದ ಆ ಬಗೆಗೆ ಮಾತಾಡಿಕೊಂಡು, ಈಗ ತಮಗಿರತಕ್ಕಂಥ ಅಸಂಖ್ಯಾತ ಅಪಾರ ಅಭಿಮಾನಿ ಬಳಗಕ್ಕೆ, ತಮ್ಮ ಸಾಹಿತ್ಯವನ್ನು ಓದ್ಕೊಂಡಿರ್ತಕ್ಕಂಥವ್ರಿಗೆ, ತಮ್ಮ ಸಾಮಾಜಿಕ ಹೋರಾಟದ ಬದುಕನ್ನು ದೂರದಿಂದ ಕಂಡವರಿಗೆ ಲಲಿತಾ ನಾಯಕರು ಯಾರು, ಅವ್ರ ಹಿಂದೆ ತಿಳ್ಕೊಬೇಕು ಅಂತ ಕುತೂಹಲ ಯಾವಾಗಲೂ.
ದಯವಿಟ್ಟು ತಿಳಿಸ್ಕೊಡಿ ವೀಕ್ಷಕರಿಗೋಸ್ಕರ. ತಾವು ಯಾರು, ತಮ್ಮ ಮೂಲ ಏನು, ತಮ್ಮ ಹಿನ್ನೆಲೆ ಏನು ಅಂತ. ಈಗ ನಮ್ಮ ತಂದೆ ತಾಯಿ ಕಡೂರ್ ಹತ್ರ ತಂಗ್ಲಿ ತಾಂಡ ಅಂತ, ಅಲ್ಲಿ ನಮ್ಮದು ಬಂಜಾರ ಅಥವಾ ಲಂಬಾಣಿ ಜನ. ಅಲ್ಲಿ ನಾವು ಒಂದು 60 ಮನೆ ನಮ್ಮವು ಲಂಬಾಣಿದು, ಇನ್ನು 30 ಮನೆ ಕೊರಚರು ಸ್ವಲ್ಪ ದೂರದಲ್ಲಿ. ಈ ಪುಟ್ಟಿ ಹೆಣಿತಾರೆ. ಇನ್ನೊಂದು ಕಡೆ ಕೊರಂಬ್ರು ಅಂದರೆ ಅವ್ರು ಕಳ್ತನ ಮಾಡೋರು ಅಂತ, ಆಗ ಕಳ್ಗೊರಂಬ್ರು ಅಂತಾರಲ್ಲ ಅವರು. ಆಮೇಲೆ ಇನ್ನೊಂದು ಕಡೆ ಹರಿಜನ ಅಂತಿದ್ರು ಆಗ, ಮಾದಿಗರು, ಹೊಲೆಯರು ಅವ್ರದ್ದು ಒಂದು. ಹೀಗೆ ಒಂದು ಹತ್ತತ್ರದಲ್ಲೇ ಇದ್ವು. ಒಬ್ರಿಗೊಬ್ಬರು ಮುಟ್ಟಿಸ್ಕೊಳ್ತಿರ್ಲಿಲ್ಲ. ಇವರು ಹರಿಜನರಲ್ಲೇ ಹೊಲೆಯರು ನಾವು ಗ್ರೇಟ್ ಅಂತ, ಮಾದಿಗರು ಕಡಿಮೆ ಅಂತ, ಲಂಬಾಣಿಗಳು ಹೆಚ್ಚು ಅಂತ, ಬೇರೆ ಲಿಂಗಾಯತರು ಅವರೆಲ್ಲ ನಮ್ಮನ್ನ ಕೀಳಾಗಿ ಬೊಗ್ಸೆಲ್ ನೀರು ಹಾಕೋರು. ಹೀಗೆ ಹಂತವಾಗಿ ನಾವು ಮೇಲೆ ಇವ್ರ ಕೆಳಗೆ ಅಂತ ಅದನ್ನು ಒಪ್ಕೊಂಡ್ಬಿಟ್ಟಿರೋರು. ಮುಸ್ಲಿಮ್ಸ್ ಇದ್ರು. ಸ್ವಲ್ಪ ದೂರದಲ್ಲಿ ತಂಗ್ಲಿ ಗ್ರಾಮ ಅಂತಿತ್ತು, ಬ್ರಾಹ್ಮಣರಿದ್ರು. ಬ್ರಾಹ್ಮಣರಂತೂ ನಮ್ಮನ್ನು ಕಂಡ್ರೆ ಹಾರೋರು, ಅಷ್ಟು ದೂರ ಇರಿಸೋರು. ಆ ಥರ ನಮ್ಮ ಇದು ವೇದಾವತಿ ನದಿ ಹರಿತಾ ಇತ್ತು. ನಮ್ಗೆ ಯಾವಂಥ ಕಲ್ಪನೆ ಇರಲಿಲ್ಲ, ಆರಾಮಾಗಿದ್ವಿ ನಾವು. ಜಾತೀಯತೆ ಅಂಥವೇನಿಲ್ಲ. ಯಾಕೆಂದರೆ ನಮ್ಮ ಹೊಲದಲ್ಲಿ ನಮ್ಮ ತಂದೆ ತಾಯಿಗಳು ಬೇರೆಯವ್ರ ಹೊಲದಲ್ಲಿ ಮಾಡೋರು, ನಮ್ಮ ಹೊಲದಲ್ಲಿ ಅವ್ರು ಬಂದು ಮಾಡೋರು, ಕಳೆ ಕೀಳೋಕೆ ಬರೋರು. ಮುಸ್ಲಿಮ್ರು ಇದ್ರು, ಅದರಲ್ಲಿ ಎಲ್ಲರೂ ಇದ್ದರು, ಎಲ್ಲ ಜಾತಿಯವರು. ಆದರೆ ಯಾರ್ಯಾರು ದೂರ ಇರಬೇಕೋ ದೂರ ಇರೋರು, ಆ ಥರ. ಅದನ್ನೇ ನೋಡ್ಕೊಂಡು ಬೆಳೆದೋಳು ನಾನು. ಆಮೇಲೆ ನಮ್ಮಲ್ಲಿ ಒಂದು ಏಕೋಪಾಧ್ಯಾಯ ಶಾಲೆ ಬಂತು ನಮ್ಮ ತಂಗ್ಲಿನಲ್ಲಿ. ಆಗ ನಮ್ಮ ತಂದೆ ತಾಯಿ ಏನಪ್ಪ ನಮಗೆ ಯಾಕೆ ಓದಿಸಿದ್ರು ಸ್ವಲ್ಪ ಅಂದರೆ, ಅವ್ರು ಓದಿದ್ರು. ಹೌದು, ತಂಗ್ಲಿ ತಾಂಡಕ್ಕೆ ಶಾಲೆ ಆಯಿತು. ನನಗೆ 2-3 ವರ್ಷ ಆಗ ಒಂದು ಶಾಲೆ ಬಂತು. ಒಬ್ಬೊಬ್ಬರು ಪುಟ್ಟನಾಯಕ್ ಅಂತ ನಮ್ಮ ಮನೆ ಹಿಂದಿನ ಮನೆ ಜಗಲಿ ಮೇಲೆ ಸ್ಕೂಲು, ಏಕೋಪಾಧ್ಯಾಯ. ದಸ್ತಗೀರ್ ಖಾನ್ ಅಂತ ನನಗೆ ಈಗಲೂ ಚೆನ್ನಾಗಿ ನೆನಪಿದೆ ಆ ಮೇಷ್ಟ್ರು. ಎಷ್ಟು ಒಳ್ಳೆ ಮೇಷ್ಟ್ರು ಅಂದರೆ, ಅವ್ರನ್ನ ನಮ್ಮೂರ್ನವರೇ ಸಾಕೋರು. ಅವ್ರೇನು ಇದು ಸಂಸಾರ ಇರಲಿಲ್ಲ. ಅವ್ರಿಗೆ ಹೊತ್ತಿಗೆ ಊಟ ಕೊಡೋದು, ಮಲ್ಗೋಕೆ ನಮ್ಮ ಜಗಲಿ ಮೇಲೆ ಒಂದು ಮಂಚ ಇತ್ತು, ಅದರಲ್ಲಿ ಅವ್ರಿಗೆ ಮಲ್ಗಕ್ಕೆ ಕೊಟ್ಬಿಟ್ಟಿದ್ವಿ. ಅಲ್ಲಿ ಮಲ್ಕೊಳ್ಳೋರು ಅವರು. ಮತ್ತು ಪ್ರತಿಯೊಬ್ಬ ಮಾಸ್ಟ್ರುಗಳನ್ನು ಪ್ರತಿ ಹಳ್ಳಿಯಲ್ಲೂ ಹಿಂದೆಲ್ಲ ಊರ್ನವರೇ ತರಕಾರಿ ತಗೊಂಡು ಹೋಗಿ ಕೊಡೋದು ಎಲ್ಲ ಮಾಡ್ತಿದ್ರು. ಅವ್ರೇನು ಕಷ್ಟಪಡಬೇಕಾದಿಲ್ಲ. ಪ್ರಾಮಾಣಿಕವಾಗಿ ವಿದ್ಯೆ ಕಲಿಸೋರು, ಮಕ್ಳಿಗೆ ಕಲಿಸ್ಲೇಬೇಕು ಅಂತ. ಆ ಥರದ ಒಂದು ವಿದ್ಯೆ ಸಿಕ್ತು ನನಗೆ 4ನೇ ಕ್ಲಾಸ್ ತನಕ. ಆಮೇಲೆ ನಮ್ಮ ಸೋದರ ಮಾವ ಸಬ್ ಇನ್ಸ್ಪೆಕ್ಟರ್ ಇದ್ರು ಆ ಹೊತ್ತಿಗೆ, ದಫೇದಾರರು, ಮೂಗೂರಿನಲ್ಲಿ. ಮೈಸೂರು ಹತ್ರ ಮೂಗೂರು, ಟಿ ನರಸೀಪುರ ಇದೆಯಲ್ಲ, ಅಲ್ಲಿ ಕರ್ಕೊಂಡವ್ರು. ನಮ್ಮ ಅಣ್ಣನ ಕರ್ಕೊಂಡು ಹೋಗಿದ್ರು. ಇಲ್ಲಿ ಸ್ಕೂಲ್ 4ನೇ ಕ್ಲಾಸಿಗೆ ಮತ್ತು ಕಡೂರಿಗೆ ಹೋಗಬೇಕು. ಕಡೂರು 3 ಕಿಲೋಮೀಟ್ರು. ಅಷ್ಟು ದೂರ ಎಲ್ಲಿ ಮಕ್ಕಳು ಹೋಗ್ತಾರೆ ಅಂತ ನಮ್ಮ ಸೋದರ ಮಾವ ತುಂಬ ಒಳ್ಳೆಯವರು. 2 ಹೆಣ್ಮಕ್ಳು ಅವರಿಗೆ. ಅವರೇ ನಮಗೆ ವಿದ್ಯೆ ಕಲಿಸಿದ್ದು. ಅವ್ರ ಹೆಂಡತಿ ಯಾವತ್ತೂ ಗೊಣಗಲಿಲ್ಲ ನಮಗೆ ಊಟ ಮಾಡಿ ಬಡಿಸೋದಕ್ಕೆ ಮಾಡೋದು. ನಮ್ಮಪ್ಪ ಏನಂದರೆ ರಾಗಿ ಜೋಳ ಎಲ್ಲ ಅಕ್ಕಿ, ಆಗ ಬಸ್ ಇತ್ತು, ಮುದಿಯಪ್ಪನ ಬಸ್ಸು ಅಂತ. ಆ ಬಸ್ನಲ್ಲಿ ಹಾಕ್ಕೊಂಡೋಗಿ ಚೀಲ ಇಳಿಸಿ ಬಂದ್ಬಿಡೋರು. ಮುದಿಯಪ್ಪನ ಬಸ್ ಅಂದರೆ ಗೌರ್ಮೆಂಟ್ ಬಸ್? ಇಲ್ಲ, ಪ್ರೈವೇಟೇ, ಎಲ್ಲ ಪ್ರೈವೇಟೇ. ಜಯಲಕ್ಷ್ಮಿ ಬಸ್ಸು, ಮುದಿಯಪ್ಪನ ಬಸ್ಸು, ಅದು ಯಾವುದು ಎಂಥದ್ದು ಬಸ್ಗಳು, ಅವು ಗೌರ್ಮೆಂಟ್ ಬಸ್ಸೇ ಇರಲಿಲ್ಲ ಆಗ. ಹೌದು, ಅದರಲ್ಲಿ ನಮ್ಮಪ್ಪ ಹಾಕ್ಕೊಂಡು ಅಲ್ಲಿ ಹೋಗಿ ಇಳಿಸಿ ಮನೆಗೆ ತಂದು ಕೊಟ್ಟು ಹೋಗೋದು. ನಮ್ಮ ತಂದೆ ನಾವು ಓದ್ತಿದ್ವಲ್ಲ, ನಾನು ನಮ್ಮಣ್ಣ. ಅದಕ್ಕೇನೆ ಮತ್ತೆ ನಮ್ಮ ಚಿಕ್ಕಮ್ಮನ ಮಕ್ಕಳು 2 ಇದ್ರು. ಬಾಲಾಜಿ ನಾಯಕ್ ಫಸ್ಟೇ ಇದೆ ನೋಡಿ, ಬಾಲಾಜಿ ನಾಯಕ್ ತಂದೆ ಹೆಸರು. ತಾಯಿ ಹೆಸರು ಗಂಗಾಬಾಯಿ. ನೋಡಿ ಇಲ್ಲಿದೆ. ತಂದೆ ದಿವಂಗತ ಶ್ರೀ ಬಾಲಾಜಿ ನಾಯಕ್, ತಾಯಿ ದಿವಂಗತ ಶ್ರೀಮತಿ ಗಂಗಾಬಾಯಿ. ಪತಿ ಚಾಂಪ್ಲಾ ನಾಯಕ್. ಚಾಂಪ್ಲಾ ನಾಯಕ್ ಅಂದರೆ ಹೂವು, ಚಂಪಕ, ಈ ಏನು ಕೇದಿಗೆ ಹೂ ಅಂತಾರಲ್ಲ, ಅದು ಸಂಪಿಗೆ ಹೂವು. ಸಂಪಿಗೆ ಹೂವಿಗೆ ಚಂಪಕ. ಹೌದು. ಚಾಂಪ್ಲಾ. ಅವ್ರು ತಿಪ್ಪಾಪುರದವರು. ನಿಮ್ಮ ಒಡಹುಟ್ಟು ಎಷ್ಟು ನಿಮಗೆ? ನನಗೆ 5 ಜನ. ನಾವು ನಮ್ಮಣ್ಣ ತುಂಬ ಮೇಧಾವಿ, ಹಿಂದಿ BT ಚೂಡಾಮಣಿ ಅಂತ, ಇದರಲ್ಲಿ ಹಾಕಿದ್ದೀನಿ ಅವ್ರ ಫೋಟೋ. ಅವರು ನನಗೆ ವಿದ್ಯೆ ಕಲಿಸ್ಬೇಕು ಅಂತ ನಮ್ಮ ತಂದೆ ತಾಯಿಗೆ ಹೇಳಿದವರೇ ಅವರು. ನಾ ಬಿಟ್ಟು ಬಂದಾಗ ಸ್ಕೂಲ್ ಚಿತ್ರದುರ್ಗ ಹಾಸ್ಟೆಲಲ್ಲಿ ನಮ್ಮ ಮಾವ ಸೇರಿಸಿದ್ರು ಅವ್ರ ಮಗಳಿಗೋಸ್ಕರ. ಯಾಕೆಂದರೆ ಹೊಸದುರ್ಗಕ್ಕೆ ಟ್ರಾನ್ಸ್ಫರ್ ಆಯ್ತು ಅವರಿಗೆ. ಹೊಸದುರ್ಗದಲ್ಲಿ ಹೈಸ್ಕೂಲ್ ಇರಲಿಲ್ಲ, ಅದಕ್ಕೆ ಚಿತ್ರದುರ್ಗ ಹಾಸ್ಟೆಲಿಗೆ ಸೇರಿಸಿದಾಗ ನನಗಿತ್ತು, ಆದರೆ ಅವ್ರ ಮಗಳ ಜೊತೆಗಿರಲಿ ಅಂತ ಅಲ್ಲಿ ಸೇರಿಸಿದ್ರು. ನನಗೆ ಹಾಸ್ಟೆಲಲ್ಲಿ ಊಟ ಸಾಲ್ತಿರ್ಲಿಲ್ಲ. ಒಂದಿಷ್ಟೇ ಮುದ್ದೆ, ಸಾಲ್ತಿರ್ಲಿಲ್ಲ, ಶಾರ್ಟೇಜ್. ಒಂದಿಷ್ಟೇ ಹಾಕೋರು, ಇನ್ನೊಂಚೂರು ಹಾಕಲ್ಲ. ಆಮೇಲೆ ಅನ್ನ 1 ಉಂಡೆ ಅಷ್ಟೇ, ಒಂದು ಅರ್ಧ ರೊಟ್ಟಿ, ಪೂರ್ತಿ ರೊಟ್ಟಿನಾರ ಅಲ್ಲ. ಅದು ಮನೆಗೆ ಬಂದ ಕೂಡಲೇ ನಾನು, ಅಮ್ಮ ನನಗೆ ಒಣಕಲ್ ಕಡ್ಡಿಯಾಗಿದ್ದೆ ನಾನು, ನನಗೆ ಊಟ ಸಾಲಲ್ಲಮ್ಮ, ನಾನು ಹೋಗಲ್ಲ ಅಂತ. ನಮ್ಮ ತಂದೆ ತಾಯಿ ಈ ಸಾರಿ ಬಿಡು ಅಂದ್ಬಿಟ್ರು. 8ನೇ ಕ್ಲಾಸ್ ಆಗ ಮುಗಿಸಿದ್ದೆ.
ಆಮೇಲೆ ನಮ್ಮ ಅಣ್ಣ ಬಂದ. ನಮ್ಮ ಅಣ್ಣ ಚಿಕ್ಕಮಗಳೂರಲ್ಲಿ ಈಗಾಗಲೇ ಕೆಲಸಕ್ಕೆ ಸೇರಿದ್ರು, BA ಮಾಡಿಕೊಂಡು. ಆಮೇಲೆ ಹಿಂದಿ, ಇಂಗ್ಲೀಷ್, ಕನ್ನಡ 3ರಲ್ಲೂ ಪಂಟ ನಮ್ಮಣ್ಣ. ಏನು ಮಾಡ್ತಿದ್ರು ಕೆಲಸ? ಅವರು ಅದೇ ಕಾಲೇಜ್ನಲ್ಲಿ ಕ್ಲರ್ಕ್ ಆಗ ಕರೆಸ್ಕೊಟ್ಟಿದ್ದಾರೆ. ಹಾಂ, ಸರ್ಕಾರಿ ಕಾಲೇಜ್ನಲ್ಲಿ. ಸಾಗರ ಕಾಲೇಜು, ಚಿಕ್ಕಮಗಳೂರು ಕಾಲೇಜ್ ಅಲ್ಲಿ ಮಾಡಿದ್ದವರು. ಅವರು ಬಂದರು, ಏನು ನೀವು ಇವಳನ್ನ ಯಾಕೆ ಬಿಡಿಸ್ಕೊಂಡ್ರಿ, ಯಾಕೆ ಕಳಿಸ್ಲಿಲ್ಲ? ನೋಡಪ್ಪ ರಜೆಯಲ್ಲಿ ಬಂದವರು ಹೋಗಲಿಲ್ಲ ಅವಳು ಅಂದರು. ಹಾಗಾದ್ರೆ ನೋಡು, ಈಗ ನೀನು ಸ್ಕೂಲಂತೂ ಬಿಟ್ಟಿದ್ಯಾ, ನಾನು ಪ್ರತಿ ವಾರ ಭಾನುವಾರ ಬರ್ತೀನಿ, ಅಷ್ಟರಲ್ಲಿ ನೀನು ನಾನು ಈ ಕುವೆಂಪು ಇದು ಕೃತಿ, ಅದು ರಾಮಾಯಣ ದರ್ಶನ, ಅವೆಲ್ಲ ಅದರಲ್ಲಿ ಯಾವ್ಯಾವ ಪಾಯಿಂಟ್ ನಾನು ಗುರ್ತು ಮಾಡಿರ್ತೀನಿ ಅವೆಲ್ಲ ನಿಮ್ಗೆ ಬರಿಬೇಕು. ಮತ್ತು ಹಿಂದಿನಲ್ಲಿ ಇಂಗ್ಲೀಷ್ನಲ್ಲಿ ಬರೆದಿರಬೇಕು. ಮತ್ತು ಹಿಂದಿ ಓದಬೇಕು. ಪ್ರಥಮ, ಮಧ್ಯಮ, ರಾಷ್ಟ್ರಭಾಷಾ, ವಿಶಾರದ ತನಕ ಮಾಡಿದೆ. ಖುಷಿ ಆಯ್ತು ನನಗೆ. ಹೇಳ್ಕೊಟ್ಟು ಹೋಗ್ಬಿಡೋರು. ಆ ಹಿಂದಿಲಿ ಯಾಕೆ ಓದಿದೆ ಅಂದರೆ ಕಥೆಗಳಿರ್ತಿದ್ವು ಅದನ್ನು. ನನಗೆ ಕಥೆ ಅಂದರೆ ಇಷ್ಟ, ಹಾಗಾಗಿ ಎಲ್ಲ ಪಾಸಾದೆ. ಆದರೆ ಈ ಕನ್ನಡದ್ದು ಮನೆಯಲ್ಲೇ ಕಲಿತೆ. ಮನೇಲಿ ಯಾರ್ಯಾವ ಪಂಪ ರನ್ನನಿಂದ ಹಿಡಿದು ಪ್ರತಿಯೊಂದು ಕೂಡ ನಮ್ಮಣ್ಣ ಒಂದು ಪೇಜ್ ಕೊಡೋರು, ಅದನ್ನು ನೀನು ವಿಶ್ಲೇಷಣೆ ಮಾಡಿರು ಅಂತ ಹೇಳೋರು. 8ನೇ ಕ್ಲಾಸ್ ಮುಂದೆ ಹೋಗಲಿಲ್ಲ, ಹಾಸ್ಟೆಲ್ ಬಿಟ್ಬಿಟ್ನಲ್ಲ. ಆಮೇಲೆ ನನಗೆ 64ರಲ್ಲಿ ಮದುವೆ ಮಾಡಿದರು, ಚಾಂಪ್ಲಾ ನಾಯಕ್ ಅವ್ರನ್ನ. ಅಲ್ಲಿ ತನಕನೂ ನಾನು ಹೌದು ನೋಡಿ ಮಾಡಿದ್ದು. ಅಲ್ಲಿ ತನಕ ನಾನು ಹೊಲಿಗೆ ಕಲಿತೆ, ಆಮೇಲೆ ಹಿಂದಿ ಕಲಿತೆ. ಅಂದರೆ ಊರಿನಲ್ಲಿ ತಾಂಡದಲ್ಲಿದ್ದು ಅದು ನನಗೆ ಎಷ್ಟು ಲಾಭ ಆಯ್ತಂದರೆ, ವೇದಾವತಿ ನದಿ ಹರಿತಾ ಇತ್ತು, ಅದರ ಜುಳು ಜುಳು ನಾದ ಅಲ್ಲಿ ಹೋಗ್ತಿದ್ದೆ.